ಹಲೋ ಗೆಳೆಯರೇ, ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡ್ತಾ ಇದ್ದೀರಾ, BMW Z4 ಹೋಗ್ತಾ ಇದೆ. ಏನು ಚಿಕ್ಕದಾಗಿ ಸಾಕಾಗಿದೆ ಅಲ್ವಾ ಗುರು. ಇದು ಕನ್ವರ್ಟಬಲ್ ಅನಿಸುತ್ತೆ. Z4ಅಲ್ಲಿ ಕನ್ವರ್ಟಬಲ್ ಇದೆ, ಬಟ್ ಇದು ಯಾವುದು ಅಂತ ಗೊತ್ತಿಲ್ಲ. ರೂಫ್ ಓಪನಿಂಗ್ ತೋರಿಸಿದ್ದಾರೆ. ದೇವನಗರು ಬೆಳಗ್ಗೆನೆ ಕೆಂಗೇರಿ ಟು ಮೈಸೂರು ರೋಡು ಈ ಲೆವೆಲಾಗಿ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ. ಅಡಚಣೆಗಾಗಿ ಕ್ಷಮೆ ಇರಲಿ. ಮಧ್ಯದಲ್ಲಿ ಮೈಕ್ ಕೈ ಕೊಟ್ಬಿಟ್ಟಿದೆ, ಹಾಗಾಗಿ ವಾಯ್ಸ್ ಏನೂ ರೆಕಾರ್ಡ್ ಆಗಿಲ್ಲ. ಸೊ ಎಷ್ಟು ನೆನಪಿದೆಯೋ ಅಷ್ಟನ್ನು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾರಿಗಾರು ಏನಾದ್ರು ಬೇಜಾರಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬಿಡಿ. ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾವೀಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಪಕ್ಕದಲ್ಲಿರೋ ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀವಪ್ಪ ಅಂದರೆ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಇದಕ್ಕೆ ಮುಂಚೆ ಎಕ್ಸ್ಪ್ರೆಸ್ ವೇ ಓಪನ್ ಆಗೋಕ್ಕೆ ಮುಂಚೆ ಒಂದು ಸಲ ನಾವು ಎಕ್ಸ್ಪ್ರೆಸ್ ವೇಯಲ್ಲೂ ಹೋಗಿ ಬಂದಿದ್ದೀವಿ 2 ವೀಲರಲ್ಲಿ. ಅದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ. ಈಗ ಅಲ್ಲಿ ನಮ್ಗೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ, ಯಾಕೆಂದರೆ 2 ವೀಲರ್ಸು 3 ವೀಲರ್ಸ್ಗೆಲ್ಲ ಪ್ರಾಹಿಬಿಟ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ಸರ್ವಿಸ್ ರೋಡಲ್ಲಿ ಹೋಗೋಣ. ಇಲ್ಲಿ ನೋಡಿ, ನಮ್ಮ ಮುಂದೆ ಒಂದು ಮೀಟಿಯರ್ 350 ಹೋಗ್ತಾ ಇದೆ ವಿತ್ ಟಾಪ್ ಬಾಕ್ಸ್ ಆ್ಯಂಡ್ ಗೇರ್ಸ್ ಎಲ್ಲ ಹಾಕ್ಕೊಂಡು. ಅವರು ಮೈಸೂರಿಗೆ ರೈಡ್ ಹೋಗ್ತವ್ರೆ ಅನ್ಸುತ್ತೆ. ಬನ್ನಿ, ರೈಡ್ ಕಂಟಿನ್ಯೂ ಮಾಡ್ತಾ ಜರ್ನಿ ಕಂಟಿನ್ಯೂ ಮಾಡೋಣ. ಈಗೇನಕ್ಕಪ್ಪ ಮೈಸೂರಿಗೆ ಹೋಗ್ತಾನೆ ಅನ್ಕೋತಾ ಇದ್ದೀರಾ? ಯಾಕೆಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಅಲ್ಲಿ ಬೈಕರ್ಸ್ ಯುನೈಟ್ 2.0 ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಆ ಪ್ರೋಗ್ರಾಮ್ಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ಬಂದಿರೋದು ತುಂಬ ಲೇಟ್ ಆದರೂ ಕೂಡ ಆ ವೈಬ್ನ ಎಲ್ರಿಗೂ ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಯಾಕೆಂದರೆ ಅಲ್ಲಿ ನಮ್ಮ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಬರ್ತಾರೆ, ಅವ್ರನ್ನ ಮೀಟ್ ಮಾಡೋಕ್ಕೊಂದು ಒಳ್ಳೆ ಅವಕಾಶ ಅಂತ ಹೋಗ್ತಾಯಿದ್ದೀನಿ ಈಗ. ಬನ್ನಿ ಎಲ್ಲ ಹೋಗಿ ಎಂಜಾಯ್ ಮಾಡೋಣ. ನಾವೀಗ ರಾಮನಗರ ಎಂಟ್ರಾಗಿದ್ದೀವಿ. ರಾಮನಗರದಲ್ಲಿ ಮೈಸೂರು ಪಾಕ್ ತುಂಬ ಫೇಮಸ್ಸು. ಆದರೆ ನಾವೀಗ ಮೈಸೂರು ಪಾಕ್ ತಿನ್ನೋಕ್ಕೆ ಹೋಗ್ತಾಯಿಲ್ಲ, ಸೀದಾ ಮೈಸೂರಿಗೆ ಹೋಗ್ತಾಯಿದ್ದೀವಿ. ಏನಪ್ಪ ಮೈಸೂರು ವಿಶೇಷ ಅಂತಂದರೆ, ಇವತ್ತು ನನ್ನ ಇನ್ಸ್ಪಿರೇಷನ್ ಆದ 4 ಜನ ಮೋಟೋ ವ್ಲಾಗರ್ಸಲ್ಲಿ 2 ಅಲ್ಲಿ ಸಿಗ್ತಾರೆ. ಅದಕ್ಕೆ ಅವ್ರನ್ನ ನೋಡೋಕ್ಕೆ ಅಂತಲೇ ಹೋಗ್ತಾಯಿದ್ದೀನಿ. ಒಂದು ಟಿಪಿಕಲ್ ಕನ್ನಡಿಗ, ಇನ್ನೊಬ್ಬರು K09 ರೈಡರ್. ಬನ್ನಿ ಅವ್ರನ್ನ ಮೀಟ್ ಆಗೋಕ್ಕೆ ಮುಂದೆ ಹಂಗೆ ಜರ್ನಿ ಕಂಟಿನ್ಯೂ ಮಾಡೋಣ. ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕು. ನಮ್ಮ ಮೋಟೋ ವ್ಲಾಗರ್ ಆದ ಕಿತ್ತಾಡಿ ಕಿರಣ್ ಅವರು ಇಷ್ಟು ದಿನ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನ ನಿಷೇಧಿಸಿ ಅಂತೇಳಿ ಪ್ರೊಟೆಸ್ಟ್ ಮಾಡಿ ಇಡೀ ಕರ್ನಾಟಕ ಪೂರ್ತಿ ಓಡಾಡಿದರು, ಅದು ಬೈಕ್ ಮೇಲೆ ರೈಡ್ ಮಾಡಿಕೊಂಡು. ಈಗ ಅದೇ ಮೋಟೋ ವ್ಲಾಗರ್ ನಮ್ಮ ಕರ್ನಾಟಕದವರಾದವರು, ಅವರು ಕರ್ನಾಟಕದಿಂದ ಲಂಡನ್ವರೆಗೂ ಬೈಕ್ ರೈಡ್ ಹೋಗ್ತಾಯಿದ್ದಾರೆ. ಸೊ ಅವ್ರಿಗೆಲ್ಲರೂ ನಾವೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡೋಣ, ಜೊತೆಗೆ ಅವ್ರಿಗೆ ಸಪೋರ್ಟ್ ಮಾಡೋಣ. ಅವರ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ನಾವು ಅವ್ರಿಗೆ ಮಾಡೋ ದೊಡ್ಡ ಸಪೋರ್ಟ್. ಇದೇ ಥರ ನಾವು ನಮ್ಮ ಕನ್ನಡದವ್ರನ್ನ ಬೆಳೆಸಬೇಕು. ಇದನ್ನೇ ಟಿಪಿಕಲ್ ಕನ್ನಡಿಗ ಅವರು ಈಗ ಮಾಡೋಕ್ಕೆ ಹೊರಟಿದ್ದಾರೆ. ಅವ್ರ ಜೊತೆಗೆ ನಾವು ಎಲ್ಲ ಕೈಗೂಡಿಸೋಣ. ಬನ್ನಿ, ಕನ್ನಡದವ್ರು ಯಾವತ್ತಿದ್ರೂ ಕನ್ನಡದವ್ರನ್ನ ಬಿಡಲ್ಲ. ಅದೇ ಒಂದು ನಂಬಿಕೆಯಲ್ಲಿ ನಾವು ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ನಮ್ಮನ್ನು ಕೈ ಹಿಡಿದು ಮೇಲೆತ್ತಿ. ಅವರು ಕಿತ್ತಾಡಿ ಕಿರಣ್ ಅವ್ರೀಗ ಅವರ ಒಂದು ಚಿಕ್ಕ ಗ್ರಾಮ ಹೂಗ್ಯ, ಚಾಮರಾಜನಗರದಲ್ಲಿರೋ ಒಂದು ಗ್ರಾಮದಿಂದ ಲಂಡನ್ವರೆಗೂ ಬೈಕ್ ರೈಡ್ ಹೋಗ್ತಾಯಿದ್ದಾರೆ.
ಎಲ್ಲ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ ಕಿತ್ತಾಡಿ ಕಿರಣ್ ಅವರೇ. ನಿಮಗೆ ನಮ್ಮ ಸಪೋರ್ಟ್ ಯಾವಾಗೂ ಇದ್ದೇ ಇರುತ್ತೆ. ಜೈ ಕರ್ನಾಟಕ ಮಾತೆ. ಈಗ ನಾವಿದ್ದೀವಿ ಚನ್ನಪಟ್ಟಣ. ಯಾವ ಊರು ಅಂತ ಗೊತ್ತಾಯ್ತಾ? ನಮ್ಮ ಟಿಪಿಕಲ್ ಕನ್ನಡಿಗರು ಹುಟ್ಟೂರು ಇದ್ದಾನೆ, ಆದರೆ ಈಗ ಅವ್ರು ಸೆಟ್ಲಾಗಿರೋದು ಮೈಸೂರಲ್ಲಿ, ಅದು ಕೇರ್ ಆಫ್ ಕರುನಾಡಲ್ಲಿ. ಈ ಊರಿಗೆ ಬಂದರೆ ಅವ್ರು ತುಂಬ ನೆನಪಾಗ್ತಾರೆ, ಯಾಕಂದರೆ ಅವ್ರ ವೀಡಿಯೋಸಲ್ಲಿ ಅವ್ರು ತುಂಬ ಹೇಳಿದ್ದಾರೆ ಅವ್ರ ಹುಟ್ಟೂರು ಬಗ್ಗೆ. ಹಾಗೆ ಇಲ್ಲಿಂದ ಇನ್ನೊಬ್ಬರು ಫೇಮಸ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಅವರು ವಿಕಾಸ್ ಅವರು. ಅದೇ ಜೈಲಿಗೆ ಬಂದಿದ್ರಲ್ಲ ಅವರೇ, ನೆನ್ಪಿಟ್ಕೊಳ್ಳಿ ಆಯಿತಾ. ನಾವೀಗ ಹಳೆ ಮೈಸೂರು ಹೈವೇಲಿ ಹೋಗ್ತಾ ಇರೋದ್ರಿಂದ ಈ ಊರೆಲ್ಲ ಸಿಗ್ತಾಯಿದೆ. ಅದೇ ನಾವು ಎಕ್ಸ್ಪ್ರೆಸ್ ವೇಗೆ ಹೋದರೆ ಕಾರಲ್ಲಿ ಹೋಗಿ ಯಾವ ಊರು ಸಿಗಲ್ಲ ಗುರು, ಎಲ್ಲ ಬೈಪಾಸ್ ಮಾಡಿಕ್ಬಿಟ್ಟವ್ರೆ. ಜೊತೆಗೆ 100 ಮೇಲೆ ಹೋಗಂಗಿಲ್ಲ ಗಾಡಿ, 100 ಮೇಲೆ ಹೋದರೆ ಎಲ್ಲ ಆ ಕಡೆ ಫೈನ್ ಹಾಕ್ತಾರೆ. ಅದ್ರ ಬದಲು ಆರಾಮಾಗಿ ಈ ರೋಡಲ್ಲೇ ಹೋಗನ್ಬಿಡಿ ಅಲ್ವಾ. ಹತ್ತತ್ರ ಶ್ರೀರಂಗಪಟ್ಟಣದ ಹತ್ರ ಬರ್ತಾ ನಮಗೆ ಒಂದು ಒಳ್ಳೆ ಹಳೇ ಮರ್ಸಿಡೀಸ್ 200D ಗಾಡಿ ನೋಡೋಕ್ಕೆ ಸಿಕ್ತು. ಇಂಡಿಪೆಂಡೆನ್ಸ್ ಡೇ ರೈಡ್ಗೆ ಫುಲ್ ಫ್ಯಾಮಿಲಿ ಹಳೇ ಗಾಡೀಲಿ ಚಿಲ್ ಮಾಡ್ಕೊಂಡು ರೌಂಡ್ ಹೊಡಿತಾವ್ರು ಗುರು. ಈ ಕಾರಲ್ಲಿ ನೋಡಿ, ಯೂಶ್ವಲಾಗಿ ನಮ್ಮ ಇಂಡಿಯನ್ ಕಾರ್ಸಲ್ಲೆಲ್ಲ ರೈಟ್ ಸೈಡಲ್ಲಿ ಸ್ಟೇರಿಂಗ್ ಇದ್ದರೆ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಸ್ಟೇರಿಂಗ್ ಇದೆ. ಅದರಲ್ಲೇ ಗೊತ್ತಾಗುತ್ತೆ ಇದೊಂದು ಇಂಪೋರ್ಟೆಡ್ ಗಾಡಿ ಅಂತ. ಇದು ಎಲ್ಲಿಗೆ ಬರ್ತಾ ಇದೆಯಪ್ಪ ಅಂತ ಅಂದ್ಕೊಂಡು ಬರ್ತಾ ಇದ್ದೆ. ನೋಡಿದ್ರೆ ನಾವು ಇಲ್ಲೇ ಪಯಣ ಅನ್ನೋ ಒಂದು ಆ್ಯಂಟಿಕ್ ಕಾರ್ ಕಲೆಕ್ಷನ್ ಇರೋ ಜಾಗದ ಹತ್ರನೇ ಇದ್ವಿ. ಸೊ ಈ ಫ್ಯಾಮಿಲಿನೂ ಎಲ್ಲ ಅಲ್ಲಿಗೆ ಬಂದಿದ್ದಾರೆ. ಈಗ ನೋಡಿ ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತಲ್ಲ, ಇದೇ ಪಯಣ ದಿ ಆ್ಯಂಟಿಕ್ ಕಾರ್ ಕಲೆಕ್ಷನ್. ಧರ್ಮಸ್ಥಳದ ಆ್ಯಂಟಿಕ್ ಕಾರ್ ಕಲೆಕ್ಷನ್ ಇಲ್ಲಿದೆ. ಈಗ ಬೇಕಾದವರು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಒಂದಿನ ಬರೋಣ, ಈ ಹಳೆ ಗಾಡಿಗಳನ್ನೆಲ್ಲ ತೋರ್ಸೋಕ್ಕೆ ಅಂತಲೇ ಇಲ್ಲಿಗೆ ನಾವು ಒಂದಿನ ಬರೋಣ. ನೋಡಿ ಆ ಮರ್ಸಿಡೀಸ್ 200 ಒಳಗೆ ಹೋಯ್ತು. ನಾವೀಗ ಜರ್ನಿ ವಾಪಸ್ ಕಂಟಿನ್ಯೂ ಮಾಡೋಣ ಮೈಸೂರು ಮಹಾಜನ್ ಗ್ರೌಂಡ್ ಕಡೆಗೆ. ಬನ್ನಿ ಹೋಗೋಣ. ಅಂತೂ ಇಂತೂ ಫೈನಲ್ ಆಗಿ ಮೈಸೂರು ರೀಚ್ ಆಗಿದ್ದೀವಿ. ಮಹಾಜನ್ ಗ್ರೌಂಡ್ ಕಡೆಗೆ ಹೋಗೋ ಬದಲು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಹೋಗ್ತಾಯಿದ್ವಿ, ರೋಡ್ ಗೊತ್ತಿಲ್ದಾರ. ಆಮೇಲೆ ಮತ್ತೆ ಮ್ಯಾಪ್ ಹಾಕ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ದಾರ, ಮತ್ತೆ ವಾಪಸ್ ಕರೆಕ್ಟಾಗಿ ಆ ಕಡೆಗೆ ಹೋಗ್ತಾಯಿದ್ದೀವಿ. ಬನ್ನಿ ಮುಂದುವರಿಯೋಣ, ಮಹಾಜನ್ ಗ್ರೌಂಡ್ ಕಡೆ ಹೋಗೋಣ. ಎಲ್ಲ ಈವೆಂಟ್ ಸಿದ್ಧತೆಗಳು ಆಗಿದೆ, ನಾವು ಈವೆಂಟ್ ಒಳಗೆ ಹೋಗಿ ನೋಡೋಣ ಏನೇನಿದೆ ಅಂತ. Experience our bikes here, and we have our bikes too. So we are running the special offers that you might be already you might have seen in the ads or any of the places in the social medias. So more about this, I hope Yogi will give you a clear picture. So from 1st August, those who are buying Adventure of 250 or 390, 250, they are getting GV top rack and top box free of cost. In one word, Pakelo is the pinnacle of purity. Please know your oil. Thank you. Bikers Unite 2.2. Thank you so much. Someone from some stall gave me something. I'm really happy. So please do visit Pakelo stall. If you want any lubricants, please do come, know about the product and then buy. Thank you.
Yeah, definitely, sir. Namaste, Mysuru. So anything Alex over here. So I think there must be some great offers that are going on in your stalls right now. So sir, do you have anything to say to all the bikers? First of all, happy Independence Day, and we are from Barrel Exhaust. I'm sure that you would have heard we're about in 40 countries, and then first time we are joining hands with HRC Pit Stop and coming to Mysore, and we definitely have a lot of offers right now on our website. We have Independence Day offer. Please visit us.com. Typical! Can we say TK 3 times? Ready? TK. ಈಗಿನ ಕಾಲದಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮಾಡೋದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ. ಅದೆಲ್ಲದ್ರ ಜೊತೆಗೆ ನಮ್ಮ ಸ್ವಂತ ಮೈಸೂರಿನ ಟಿಪಿಕಲ್ ಕನ್ನಡಿಗವರು ಬರೀ ನಾನಷ್ಟೇ ಬೆಳಿಬೇಕು ಅಂತ ಅಲ್ಲ, ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ರು ಕೂಡ ನನ್ನ ಜೊತೆ ಬೆಳಿಬೇಕು ಅನ್ನೋದಲ್ಲಿ he has created his own territory and having around 390k followers and subscribers on YouTube and Instagram. He is one of the most successful Kannada moto vlogger, and ನಾನು ಹೆಮ್ಮೆಯ ಕನ್ನಡತಿಯಾಗಿ ಹೇಳ್ತೀನಿ, he is one of the best. So guys, put your hands together for typical Kannadiga on stage, please. So guys, ನಮ್ಮ TK ನಮ್ಮ ಜೊತೆ ಇರೋದಕ್ಕೆ ಒಂದು ಒಳ್ಳೆ BGM ಇದೆ, ಜಾಸ್ತಿ ನಾವು BGM ಕೊಟ್ಟಿದ್ದಾರೆ. That is really fantastic. Can we have a shout out for TK? Amazing. So typical. ನಮಸ್ಕಾರ. Console volume down. ನಮಸ್ಕಾರ ಮೈಸೂರು. ತುಂಬ ಖುಷಿ ಆಗುತ್ತೆ ಈ ಥರ ಸಪೋರ್ಟ್ನ ನೋಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಸೊ ನಿಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿರೋದಕ್ಕೆ ಏನು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಗಾಡಿ ಅಂತೂ ಓಡ್ಸೋಕ್ಕೆ ಸಿಕ್ಕಿದೆ. ಸೊ ಅದನ್ನು ನೀಟಾಗಿ ಯೂಸ್ ಮಾಡ್ಕೊಳ್ಳಿ, ಸೇಫಾಗಿ ಓಡಿಸಿ. ಮನೇಲಿ ಒಬ್ರು ಕಾಯ್ತಾ ಇರ್ತಾರೆ ನಿಮಗೋಸ್ಕರ. ಸೊ ಟಿಪಿಕಲ್ ಯು ಆರ್ ವಿತ್ ಅಸ್ ಟುಡೇ, ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ಬೇಕು ಅಂತಂದ್ರೆ, ಎಕ್ಸ್ಕ್ಲೂಸಿವ್ಲಿ ಈ ಒಂದು ಬೈಕ್ ನ ಅನ್ವೀಲ್ ಮಾಡಕ್ಕೆ ಅಂತಾನೆ ನಿಮ್ಗೋಸ್ಕರ ನಾವು ತುಂಬಾ ವೇಟ್ ಮಾಡಿದ್ವಿ. ಹೌದು, ತಿಲಕ್ ಬೈ ಕರ್ಸಿದ್ರು, ಮಲಗಿದವರು ಎದೇಳಿಸ್ಬಿಟ್ಟು ಕರ್ಸಿದ್ರು. ಸೊ ಇದು ಧೈರ್ಯ ಅಂತ ಹೆಸರಿಟ್ಟಿದ್ದಾರೆ. ಸೊ ಒಂದು ಲೈನಲ್ಲಿ ಹೇಳೋದಾದ್ರೆ ಅವ್ರ ಧೈರ್ಯ ಮೆಚ್ಚಬೇಕು ನಾವು. ಯಾಕೆಂದ್ರೆ ಎಲ್ಲ ಕೆಲಸನೂ ಬಿಟ್ಟು ಒಂದು ಸ್ಟಾರ್ಟ್ಅಪ್ ತೆಗೆಯೋದು ತುಂಬಾನೇ ಕಷ್ಟದ ಕೆಲಸ, ತುಂಬಾ ಧೈರ್ಯ ಬೇಕು ಅದಕ್ಕೆ. ಎಷ್ಟೊಂದು ಜನ ಇಲ್ಲಿ ಅವ್ರದೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತಿರ್ತೀರಾ, ಯೂಟ್ಯೂಬ್ ಮಾಡಬೇಕು ಅಂತಿರ್ತೀರಾ, ಸ್ಟಾರ್ಟ್ಅಪ್ ಮಾಡಬೇಕು ಅಂತಿರ್ತೀರಾ. ಆ ಧೈರ್ಯ ಅನ್ನೋದು ಯಾರಿಗೂ ಇರೋದಿಲ್ಲ. ಆಬ್ವಿಯಸ್ಲಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ದಾಟ್ಕೊಂಡು ಇವರು ಇಲ್ಲಿ ಬಂದು ನಿಂತಿದ್ದಾರೆ. ನಾನು ಒಂದು ಟೈಮಲ್ಲಿ ಕಾಲೇಜೆಲ್ಲ ಮುಗಿಸಿದ್ಮೇಲೆ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಆವಾಗ ತಿಲಕ್ ಬೈ ಮತ್ತು ಶ್ರೇಯಸ್ಸು, ನಮ್ಮ ಮಹೇಶ್ ಅಣ್ಣ ಇವರೆಲ್ಲ ಸ್ಟಂಟ್ ಮಾಡ್ತಾ ಇದ್ರು. ಇವರಿಗೆಲ್ಲ ನಾನು ಫೋಟೋಗ್ರಾಫರ್ ಆಗಿದೆ. ಮೋಸ್ಟ್ಲಿ ಅವ್ರಿಗೆ ನೆನಪು ಇರಲ್ಲ ನಾನು ಯಾರು ಅಂತ. ಸೊ ಅಷ್ಟು ದಿವಸದಿಂದ ನಾನು ನೋಡ್ಕೊಂಡು ಬೆಳೆದಿರೋದು. ಇವತ್ತು ತುಂಬಾ ಖುಷಿ ಆಗುತ್ತೆ ಸ್ಟೇಜ್ ಮೇಲೆ ಅವ್ರ ಜೊತೆ ನಿಂತಿರೋದು, ನಿಮ್ಮ ಮುಂದೆ ನಿಂತಿರೋದು. ಇದೊಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಮೈಸೂರನ್ನ ರೆಪ್ರೆಸೆಂಟ್ ಮಾಡೋ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿದ್ದಾರೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಮಾಡಿದ್ದೀರಾ, ಮಾಡಬೇಕು ಅಂತ ಇದ್ದೀರಾ, ಎಲ್ಲ ಮುಂದೆ ಬಂದು ಧೈರ್ಯ ತಗೊಂಡು ಮಾಡಿ. ಇದೇ ಥರ ಮೈಸೂರವರು, ಕರ್ನಾಟಕದವರು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಟಿಪಿಕಲ್. ನೀವು ಯಾವತ್ತು ಡೇ 1 ಇಂದ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ತುಂಬಾ ಮೋಟಿವೇಟ್ ಮಾಡ್ತಾ ಇದ್ದೀರಾ. ದಟ್ ಇಸ್ ಯುವರ್ ಕ್ಯಾರೆಕ್ಟರ್ ಅಂಡ್ ವಿ ಲವ್ ಇಟ್. ಬಟ್ ಇವತ್ತು BMW ಬೈಕ್ ನ ಅನ್ವೀಲ್ ಮಾಡ್ತಾ ಇದೀವಿ. ದಿಸ್ ಇಸ್ ಗೋಯಿಂಗ್ ಆನ್ ದ ನೆಕ್ಸ್ಟ್ ಲೆವೆಲ್. ಸೊ ಐ ರಿಕ್ವೆಸ್ಟ್ RLC Carbon and typical Kannadiga to unveil the BMW.
K09 ರೈಡರ್. ಇಷ್ಟು ದಿನ K09 ರೈಡರ್ ಪೇಜಲ್ಲಿ ನೋಡ್ತಾ ಇದ್ರಿ, ಇವತ್ತು K09 ರೈಡರ್ ಇಲ್ಲೇ ಇದ್ದಾರೆ. ಅವರ ಹ್ಯಾರ್ಲೆ ಡೇವಿಡ್ಸನ್ 883 ಜೊತೆಗೆ. ಹಂಗೆ ಶೋಗನ್, ನೋಡಿ ಐರನ್ 883 ಹಾರ್ಲಿ ಡೇವಿಡ್ಸನ್ ಮತ್ತು K09 ರೈಡರ್ ಅವರ ಶೋಗನ್. Z1000 ಇದು KTM ಅವರು ಮಾಡಿದ್ದು ಅಡ್ವೆಂಚರ್ ಟ್ರ್ಯಾಕು. ಇದರಲ್ಲಿ ನಾನು ಒಂದು ರೌಂಡ್ ಆಡಿದೆ, ಕ್ವಾಲಿಫೈ ಆದೆ. ಬಟ್ ಅದು ಯಾವಾಗ ರಿಸಲ್ಟು ಅಂತ ಗೊತ್ತಿಲ್ಲ. ಸೊ ಟೈಮ್ ಆಯಿತು, ಇಲ್ಲಿಂದ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ಲಾಸ್ಟ್ ಒಂದು ಸಲ ಬನ್ನಿ ನೋಡ್ಕೊಂಡ್ಬಿಡೋಣ ಏನೇನು ಸ್ಟಾಲ್ಸ್ ಇದೆ, ನೋಡಿಕೊಂಡು ಹೊರಡೋಣ. ನಮ್ಮ ಪ್ರೊಡಕ್ಷನ್ ಟೀಮ್, ಥ್ಯಾಂಕ್ಸ್ ಟು our production team, Stone Mark Studios for setting up wonderful production. And lucky winner ಯಾರು ಅಂತ ಚೂಸ್ ಮಾಡ್ತಾ ಇದೀವಿ. ದಯವಿಟ್ಟು ಲೆದರ್ ಮೋಟೋಸೋಲ್ಸ್ ಸ್ಟಾಲ್ ಮುಂದೆ ಬನ್ನಿ. ಯಾರೇ ಬೇರೆ ಎಲ್ಲೇ ಸ್ಟಾಲ್ಸ್ ಹತ್ರ ನಿಂತ್ಕೊಂಡಿದ್ರು, ಮೋಟೋಸೋಲ್ಸ್ ಸ್ಟಾಲ್ಸ್ ಮುಂದೆ ಬನ್ನಿ. ನಿಮ್ಮ ನಾವು ಬಂದಿದ್ದ ಕೆಲಸ ಮೇಯ್ನಾಗಿ ಟಿಪಿಕಲ್ ಕನ್ನಡಿಗ ಮತ್ತು K09 ಮೀಟ್ ಮಾಡಬೇಕಾಗಿತ್ತು. ಅದಕ್ಕೆ ಬಂದ್ವಿ, ಮಾತಾಡ್ಸಿದ್ವಿ, ಅವ್ರ ಜೊತೆ ಫೋಟೋ ತೊಗೊಂಡ್ವಿ. ಇಲ್ಲಾಗೆ ಬೇರೆ ಬೇರೆ ಈವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. KTM ಅವ್ರ ಕಡೆಯಿಂದ ಒಂದು ಅಡ್ವೆಂಚರ್ ಟ್ರ್ಯಾಕ್ ಇತ್ತು, ಜೊತೆಗೆ ಒಂದು ಸ್ಲೋ ಬೈಕ್ ರೇಸ್ ಇತ್ತು. ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಎರಡರಲ್ಲೂ ಫಸ್ಟ್ ರೌಂಡಲ್ಲಿ ಕ್ವಾಲಿಫೈ ಆದೆ, ಸೆಕೆಂಡ್ ರೌಂಡ್ ಆಗಲಿಲ್ಲ. ಸೊ ಬೇಜಾರಿಲ್ಲ, ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೊಂದು ಖುಷಿ ಇತ್ತು. ಪಾರ್ಟಿಸಿಪೇಟ್ ಮಾಡಿದೆ. ಅಡ್ವೆಂಚರ್ 390 ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಆಯಿತು ಹೊಸ ಗಾಡಿದು. ಜೊತೆಗೆ ಮೇಯ್ನಾಗಿ ನನಗೆ ಇನ್ಸ್ಪಿರೇಷನ್ ಅದಕ್ಕೆ ಟಿಪಿಕಲ್ ಕನ್ನಡಿಗನ ಮೀಟ್ ಮಾಡಿದೆ, ಮಾತಾಡಿದೆ. ಇದೇ ಖುಷಿಲಿ ಅವ್ರನ್ನೆಲ್ಲ ನೋಡಿಕೊಂಡು ಈಗ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನು ಅನ್ಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ.